ಹೆಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿ ಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು 18 ಮಾರ್ಚ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಡಿಸ್ಕಸ್ ಮಾಡಕೊಟ್ಟಿದ್ದೀವಿ. ನೀವೆಲ್ಲರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಬ್ಯಾಂಕ್ ನಿಫ್ಟಿ ನಾನು ಆಗಲೇ ಹೇಳಿದ್ದೀನಿ, ಸೊ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ. ಸೊ ಬ್ಯಾಂಕ್ ನಿಫ್ಟಿಯ ಮೇಜರ್ ಟ್ರೆಂಡ್ ಏನಾಗಿದೆ ಅಂತಂದರೆ ಡೌನ್ ಟ್ರೆಂಡ್. ಅಂದರೆ ತುಂಬ ದಿನಗಳಿಂದ ಅಂತಂದರೆ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂಥದ್ದು. 7ನೇ ತಾರೀಕಿಂದ ಬ್ಯಾಂಕ್ ನಿಫ್ಟಿ ಒಂದು ಬೇರಿಶ್ ಪ್ಯಾಟರ್ನ್ಸನ್ನು ಫಾರ್ಮೇಷನ್ ಮಾಡ್ತಾ ಇರೋದು ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಹಾಗಾಗಿನೇ ಏನಾಗುತ್ತೆ, ಮೇಜರ್ ಟ್ರೆಂಡ್ ಬಂದು ಏನಾಗುತ್ತೆ ಅಂತ ಅಂದರೆ ಡೌನ್ ಸೈಡೇ ಆಗುವಂಥದ್ದು. ಸೊ ಈ ಕಡೆ ಅಂದರೆ ಈ ಡೌನ್ ಸೈಡ್ ಕಡೆನೇ ನಮ್ಗೆ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಪ್ಯಾಟರ್ನ್ಸ್ಗಳು ಕ್ರಿಯೇಟ್ ಆಗಿಬಿಡ್ತು ಅಂತಂದರೆ ನಾವು ಆ ಕಡೆ ಟ್ರೇಡ್ಸ್ಗಳನ್ನು ಎಂಟ್ರಿ ಆಗ್ಬೋದು. ಟ್ರೇಡ್ಸ್ಗಳನ್ನು ಎಂಟ್ರಿ ಆಗಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಒಂದು ಈಸಿ ಪ್ರಾಫಿಟಬಲ್ ಟ್ರೇಡನ್ನು ಬುಕ್ ಮಾಡುವಂಥ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನಾವು ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಏನಾಗುತ್ತೆ, ಸೊ ಈ ರೀತಿಯಾದ ಈಸಿ ಟ್ರೇಡ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಕೆಲವೊಂದು ದಿನ ಸಿಕ್ಬಿಡುತ್ತೆ, ಬಟ್ ಆದರೆ ಎಲ್ಲ ದಿನವೂ ಹಾಗೆ ಇರೋದಿಲ್ಲ. ಏನಾಗುತ್ತೆ, ಮಾರ್ಕೆಟ್ ಸ್ವಲ್ಪ ರಿಟೇಲ್ಸ್ ಜೊತೆ ಆಟಾಡಲಿಕ್ಕೆ ಶುರು ಆಗುತ್ತೆ. ಟೆಕ್ನಿಕಲಿ ಒಂದು ಗೇಮನ್ನು ಆಡೋದು, ಏನು ಸ್ಟಾಪ್ ಲಾಸ್ ಅಂಟನ್ನು ಮಾಡೋದಾಗಿರ್ಬೋದು. ಸ್ಟಾಪ್ ಲಾಸ್ ಅಂಟ್ ಅಂತಂದ್ರೇನು, ಫಸ್ಟು ಬ್ಯಾಂಕ್ ನಿಫ್ಟಿ ಒಂದು ಡೈರೆಕ್ಷನನ್ನು ಕೊಡೋದು, ಡೌನ್ ಸೈಡ್ ಹೋಗ್ತೀನಿ ಅಂತ ಡೈರೆಕ್ಷನನ್ನು ಕೊಡೋದು. ಸೊ ಡೈರೆಕ್ಷನ್ ಆ ಕಡೆ ಹೋಗೋ ರೀತಿ ಹೋಗಿ ತುಂಬ ಜನ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ನಂತರ ಸೀದಾ ಬಂದು ಅವ್ರು ಸ್ಟಾಪ್ ಲಾಸ್ ಹಿಟ್ ಮಾಡಿ ಅನಂತರ ತಿರ್ಗಾ ಮತ್ತೆ ಅದೇ ಡೈರೆಕ್ಷನಲ್ಲಿ ಕಂಟಿನ್ಯೂ ಆಗುವಂಥದ್ದು. ಸೊ ಹಾಗಾಗಿನೇ ನಾನು ಹೇಳೋದೇನಂತ ಅಂದರೆ ಆದಷ್ಟು ಒಂದು ಸ್ಟ್ರಾಂಗ್ ಕನ್ಫರ್ಮೇಷನಲ್ಲಿ ತೊಗೋಬೇಕು. ಸೊ ವೆಯ್ಟ್ ಮಾಡೋದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ಗಳಿರುತ್ತೆ. ಏನೆಲ್ಲ ಆ ಪ್ಯಾರಾಮೀಟರ್ಸ್ ಅಂತ ತಿಳ್ಕೊಬೇಕಂತಂದರೆ ನಾನು ಅದನ್ನು 5 ಮಿನಿಟ್ಸ್ಗೆ ಕನ್ವರ್ಟ್. ಸೊ ಫಸ್ಟ್ ಥಿಂಗ್, ನನಗೆ ಈಸಿ ಟ್ರೇಡ್ ಯಾವ ಕಡೆ ಅಂತಂದರೆ ಬ್ಯಾಂಕ್ ನಿಫ್ಟಿ ಒಂದು ಡೌನ್ ಸೈಡ್ ಅಂತ ಅಂದರೆ ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಒಂದು ಐಡೆಂಟಿಫಿಕೇಷನನ್ನು ಕೊಟ್ಟರೆ ಅದು ನನ್ನ ಈಸಿ ಟ್ರೇಡ್ ಆಗಿರುತ್ತೆ. ಸೊ ಈ ಒಂದು ಈಸಿ ಕನ್ಫರ್ಮೇಷನ್ ಮೇಲೆ ನಾನು ಟ್ರೇಡಿಗೆ ಎಂಟ್ರಿ ಆದರೆ ನನ್ನ ರಿಟರ್ನ್ಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ರಿಸ್ಕ್ ಪ್ರಾಬಬಿಲಿಟಿ ಕಡಿಮೆ ಇರುತ್ತೆ. ಹಾಗಂತ ರಿಸ್ಕ್ ಇರೋದೇ ಇಲ್ಲ ಅಂತಲ್ಲ, ರಿಸ್ಕ್ ಇರುತ್ತೆ, ಬಟ್ ಪ್ರಾಫಿಟ್ಸ್ ಆಗುವಂಥ ಪರ್ಸೆಂಟೇಜ್ ಜಾಸ್ತಿ. ಔಟ್ ಆಫ್ 10 ಟ್ರೇಡ್ಸ್ ಅಟ್ಲೀಸ್ಟ್ ಒಂದು 7 to 8 ಟ್ರೇಡ್ಸ್ ಆದರೂ ನನಗೆ ಪ್ರಾಫಿಟ್ ಕೊಡ್ತವೆ. ಸೊ ಇನ್ ಕೇಸ್ ಎಕ್ಸಾಕ್ಟ್ಲಿ ಡೌನ್ ಸೈಡಲ್ಲಿ ಮೂವ್ ಆಗಲ್ಲ ಅಂತ ಅಂದರೆ ರಿವರ್ಸಲನ್ನು ಪ್ರಾಪರಾಗಿ ಐಡೆಂಟಿಫೈ ಮಾಡಿ ಎಲ್ಲಿ ಎಂಟ್ರಿ ತೊಗೋಬೇಕು, ಆ ಎಂಟ್ರಿ ತೊಗೊಳ್ಳೋ ಒಂದು ಪ್ಯಾಟ್ರನ್ ಕೂಡ ನಮ್ಗೆ ಹೇಗಾಗಿರ್ಬೇಕಂತ ಅಂದರೆ ಹೈ ರಿಸ್ಕ್ ಇರುವಂಥ ಕ್ಯಾಂಡಲ್ ಆಗಿರ್ಬೋದು, ತುಂಬ ಕಡಿಮೆ ಲೋ ರಿಸ್ಕ್ ಇರುವಂಥ ಕ್ಯಾಂಡಲ್ಗಳಾಗಿರಬೇಕು. ಸೊ ಬನ್ನಿ ನೋಡೋಣ ಅದನ್ನೆಲ್ಲ ಹೇಗೆ ಐಡೆಂಟಿಫೈ ಮಾಡ್ಬೋದು ಇವತ್ತಿನ ಮಾರ್ಕೆಟಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಓಪನಿಂಗನ್ನು ನೋಡಿದ್ವಿ ಅಂತ ಅಂದರೆ ಏನಾಗಿದೆ, ಸೊ ಇವತ್ತಿನ ಓಪನಿಂಗ್ ನೋಡಿ, ಫಸ್ಟು 5 ಮಿನಿಟ್ಸಿನ ಕ್ಯಾಂಡಲ್ ಬಂದು ಒಂದು ಸ್ಪಿನ್ನಿಂಗ್ ಟಾಪ್ ಅಥವಾ ನ್ಯೂಟ್ರಲ್ ಪ್ಯಾಟರ್ನ್ ಆಗಿರುವಂಥದ್ದು. ಸೊ ಏನಕ್ಕೆ ಇದನ್ನು ಸ್ಪಿನ್ನಿಂಗ್ ಟಾಪ್ ಅಥವಾ ನ್ಯೂಟ್ರಲ್ ಪ್ಯಾಟರ್ನ್ ಅಂತ ಹೇಳಿ ಕರಿತಾ ಇದ್ದೀನಿ ಅಂತಂದರೆ ನೋಡಿ, ಕ್ಲೋಸ್ ಆಗಿರೋ ಕಡೆ ಪ್ರೈಸ್ ರಿಜೆಕ್ಷನ್ ಆಗಿದೆ. ಸೊ ಡೌನ್ ಸೈಡ್ ಕೂಡ ಒಂದು ಲಾಂಗ್ ವಿಕ್ ಫಾರ್ಮೇಷನ್ ಆಗಿರ್ಬೋದು. ಬಾಡಿಯ ಲೆಂತ್ ಕೂಡ ಅಷ್ಟು ಪ್ರಾಬಬಿಲಿಟಿ ಇಲ್ಲ, ಅಂದರೆ ಒಂದು ಹೈಯರ್ ಪ್ರಾಬಬಿಲಿಟಿ ಇರುವಂಥ ಬಾಡಿ ಫಾರ್ಮೇಷನ್ ಆಗಿಲ್ಲ. ಸೊ ಹಾಗಾಗಿನೇ ಏನಾಗುತ್ತೆ, ನಾವಿದನ್ನು ಅಂದರೆ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಸ್ಟ್ರಾಟಜಿಯನ್ನು ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಇದನ್ನು ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಿ ಇದನ್ನು ಸಪೋರ್ಟ್ ಆಗಿ ಕೂಡ ಕನ್ಸಿಡರ್ ಮಾಡ್ತೀನಿ. ಸೊ ಅದಾದಮೇಲೆ ಈ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದ್ದಾಗೆ ನಾನು 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು 46,400 B, ಇನ್ನೊಂದು 46,400 C. ಈ 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅದಾದ ನಂತರ ಏನಾಗುತ್ತೆ, ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಸೆಕೆಂಡ್ ಕ್ಯಾಂಡಲ್ ಕೂಡ ಅಷ್ಟೇ ಯಾವುದೇ ರೀತಿಯಾದ ಸ್ಟ್ರೆಂತನ್ನು ಇಂಡಿಕೇಟ್ ಮಾಡೋದಿಲ್ಲ. ಸೊ ಇಲ್ಲಿ ನನಗೆ ಈ 2 ಕ್ಯಾಂಡಲ್ಗಳು ಸ್ಟ್ರೆಂತ್ ಇಂಡಿಕೇಟ್ ಮಾಡ್ತಾ ಇಲ್ಲ ಅಂತ ಅಂದರೆ ಅದು ಬೇರೆ ಇನ್ನೇನೋ ಇಂಡಿಕೇಟ್ ಮಾಡ್ತಾ ಇದೆ. ಏನಪ್ಪ ಅದು ಇಂಡಿಕೇಶನ್ ಮಾಡ್ತಾ ಇರೋದು ಅಂತಂದರೆ ಪೇಷನ್ಸ್. ನಾನು ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಪೇಷನ್ಸ್ ಆಗಿ ಕೂತು ವೆಯ್ಟ್ ಮಾಡಬೇಕು ಅನ್ನೋದನ್ನು ನನಗೆ ಈ ಕ್ಯಾಂಡಲ್ಸ್ಗಳು ಇಂಡಿಕೇಷನನ್ನು ಮಾಡ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ತುಂಬ ಜನ ಏನು ಮಾಡ್ತಾರೆ, ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಫಾಲೋ ಮಾಡೋರು. ಸೊ ಈ ಥರ ನ್ಯೂಟ್ರಲ್ ಪ್ಯಾಟರ್ನ್ಸ್ ಇದ್ದಾಗ ಯಾವುದೇ ರೀತಿಯಾದ ಎಂಟ್ರಿಯನ್ನು ಪ್ಲ್ಯಾನ್ ಮಾಡಬಾರ್ದು. ಈ ಬ್ರೇಕ್ಔಟಲ್ಲಿ ಯಾರಾದರೂ ಟ್ರೇಡ್ ಮಾಡಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ಅದೊಂದು ಫೇಕ್ ಬ್ರೇಕ್ಔಟ್ ಆಗಿರುತ್ತೆ. ಮತ್ತೇನಾಗುತ್ತೆ, ವಾಪಸ್ ಬಂದು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂಡಿರ್ತೀರ, ಇಲ್ಲಿಗೆ ಇಟ್ಕೊಂಡಿರ್ತೀರ ಅಥವಾ ಇಲ್ಲಿಗೆ ಇಟ್ಕೊಂಡಿರ್ತೀರ, ನೀವು ಎಲ್ಲೇ ಇಟ್ಕೊಂಡಿದ್ದು ಬಂದು ಸೀದಾ ಬಂದು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸೊ ಇಲ್ಲಾಗಿರೋದು ಏನು ಗೊತ್ತಾ, ರೆಸಿಸ್ಟೆನ್ಸ್ ಎಕ್ಸ್ಟೆಂಡ್ ಆಗಿದೆ. ಸೊ ಅದು ರೆಸಿಸ್ಟೆನ್ಸ್ ಎಕ್ಸ್ಟೆಂಡ್ ಆಗಿರೋದಕ್ಕೆ ರೀಸನ್ ಏನಂತ ಅಂದರೆ ಈ 2 ನ್ಯೂಟ್ರಲ್ ಪ್ಯಾಟರ್ನ್ಸ್ ಇಂಡಿಕೇಟ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿದ್ದಂಥ ರೆಸಿಸ್ಟೆನ್ಸು ನೆಕ್ಸ್ಟ್ ಎಲ್ಲಿಗೆ ಮೂವ್ ಆಗಿದೆ ಅಂತಂದರೆ ಈ ಒಂದು ಹೈಯರ್ ಪಾಯಿಂಟಿಗೆ ರೆಸಿಸ್ಟೆನ್ಸ್ ಮೂವ್ ಆಗಿದೆ. ಸೊ ಅದಾದ ನಂತರ ಏನಾಗಬೇಕಿತ್ತು, ಈ ಅಪ್ ಟ್ರೆಂಡೇ ನಮಗೆ ಕನ್ಫರ್ಮೇಷನ್ ಇದ್ದರೆ, ಅಂದರೆ ಅಪ್ ಟ್ರೆಂಡ್ ಸ್ಟ್ರಾಂಗ್ ಆಗಿದ್ದರೆ, ಸೊ ನೆಕ್ಸ್ಟ್ ಫಾರ್ಮೇಷನ್ ಆಗುವಂಥ ಕ್ಯಾಂಡಲ್ ಅಂತ ಅಂದರೆ 9:30 ಏನು ಫಾರ್ಮೇಷನ್ ಆಗುತ್ತೆ, ಈ ಒಂದು ಕ್ಯಾಂಡಲ್ ಮೇಲಕ್ಕೆ ಹೋಗಬೇಕಿತ್ತು. ಈ ರೆಸಿಸ್ಟೆನ್ಸನ್ನು ಬ್ರೀಚ್ ಮಾಡಿ ಮೇಲಕ್ಕೆ ಹೋಗಬೇಕಿತ್ತು. ಬಟ್ ಆದರೆ ಅದು ಹಾಗೆ ಹೋಗಲಿಲ್ಲ. ಅದೇನಾಯಿತು, ಈ ರೆಸಿಸ್ಟೆನ್ಸನ್ನು ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸನ್ನು ರೆಸ್ಪೆಕ್ಟ್ ಮಾಡಿ ಈ ಪಾಯಿಂಟಿಂದ ಡೌನ್ ಸೈಡ್ ಮೂವ್ ಆಗಲಿಕ್ಕೆ ಬಂತು. ಡೌನ್ ಸೈಡ್ ಮೂವ್ ಆಗಿ ನೋಡಿ, ಈ ಸಪೋರ್ಟನ್ನು ಬ್ರೀಚ್ ಮಾಡಿ ಕೂಡ ಇಲ್ಲೂ ಕೂಡ ಸಪೋರ್ಟ್ ಎಕ್ಸ್ಟೆಂಡ್ ಆಯಿತು. ಸೊ ಸಪೋರ್ಟ್ ಎಕ್ಸ್ಟೆಂಡ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟು ಸೈಡ್ ವೇಸಿಗೆ ಹೋಗ್ತಾ ಇದೆ ಅಂತ ಅರ್ಥ. ಮಾರ್ಕೆಟ್ ಏನಾಗ್ತಾ ಇದೆ, ಒಂದು ಸೈಡ್ ವೇಸ್ ಪ್ಯಾಟರ್ನಿಗೆ ಮೂವ್ ಆಗ್ತಾ ಇದೆ. ನಾವಿಲ್ಲಿ ಏನು ಮಾಡಬಾರ್ದು, ಆ ಥರ ಬಿಟ್ಟು ಯಾವುದೇ ರೀತಿಯಾದ ಟ್ರೇಡ್ಗಳಿಗೆ ಎಂಟ್ರಿ ಆಗಬಾರ್ದು.
ಸೊ ಇದಾದ್ಮೇಲೆ ಏನಾಗುತ್ತೆ ಅಂತ ನೋಡೋದಾದರೆ ಈ ರೆಸಿಸ್ಟೆನ್ಸಿಂದ ನೆಕ್ಸ್ಟ್ ಮಾರ್ಕೆಟು ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಪ್ರೈಸ್ ಆ್ಯಕ್ಷನಲ್ಲಿ ತುಂಬ ಪ್ರೈಸ್ ಪ್ಯಾಟರ್ನ್ಸ್ಗಳಿದ್ದಾವೆ. ಸೊ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಪ್ರೈಸ್ ಆ್ಯಕ್ಷನನ್ನು ಕಲ್ತ್ಕೊಂಡಿದ್ದೀರಾ, ಪ್ರೈಸ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ, ನಿಮಗೆ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತ ಗೊತ್ತಿಲ್ಲ ಅಂತ ಅಂದರೆ, ಈ ರೀತಿಯಾದ ಸೈಡ್ವೇಸ್ ಮಾರ್ಕೆಟ್ ಹೀಗೆ ಮೊಮೆಂಟಮ್ ಕೊಡ್ತಾ ಇಲ್ಲ, ನ್ಯೂಟ್ರಲ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತಾ ಇದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಆ ಪ್ರೈಸ್ ಪ್ಯಾಟರ್ನ್ಸ್ ವರ್ಕ್ ಆಗುವಂಥ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ಏನು ಮಾಡಬೇಕು, ತುಂಬ ಸಮಯಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಎಷ್ಟು ಸಮಯಗಳ ಕಾಲ? ಸೊ ಮಾರ್ಕೆಟಲ್ಲಿ ಒಂದು ಪ್ರಾಪರ್ ಕನ್ಫರ್ಮೇಷನ್ ಸಿಗೋ ತನಕ. ನೋಡಿ, ನನ್ನ ವ್ಯೂ ಇದ್ದಿದ್ದು, ನಾನು ಟ್ರೇಡ್ ತೊಗೊಂಡ್ರೆ ಫಸ್ಟು ಡೌನ್ ಸೈಡೇ ಟ್ರೇಡ್ ತೊಗೊತೀನಿ ಅಂತ ನನ್ನ ವ್ಯೂ ಇದ್ದಿದ್ದು. ಯಾಕೆ ಡೌನ್ ಸೈಡ್ ಅಂತ ಅಂದರೆ, ತುಂಬ ದಿನದಿಂದ ಮಾರ್ಕೆಟು ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಾಯಿದೆ, ಅದೇ ನನಗೆ ಸ್ವಲ್ಪ ಸೇಫೆಸ್ಟ್. ಬಟ್ ಹಾಗಂತ ನಾನು ಇಲ್ಲಿ ಎಂಟ್ರಿ ತೊಗೊಂಡ್ಬಿಡ್ತೀನಿ ಅಂತಂದರೆ ಇಂಟ್ರಾಡೇನಲ್ಲಿ ಕ್ಯಾಂಡಲ್ಸನ್ನು ನೋಡ್ತೀನಿ. ಕ್ಯಾಂಡಲ್ಸ್ ನನಗೆ ಒಂದು ಪ್ಯಾರಾಮೀಟರ್. ಸೊ ಆ ಪ್ಯಾರಾಮೀಟರ್ ಹೇಳ್ತಿದೆ ಇವೆರಡು ನ್ಯೂಟ್ರಲ್ ಟ್ರೆಂಡ್ ಆಗಿದೆ, ಇಲ್ಲೂ ಕೂಡ ಎಂಟ್ರಿ ಬರ್ತಿಲ್ಲ. ಸೊ ಇದು ಎನ್ಗಲ್ಫ್ ಮಾಡಿ ಕೆಳಗಡೆ ಬಂದಿದೆ ಅಂದಿದ ತಕ್ಷಣ ಇಲ್ಲಿ ಕೂಡ ನಾನು ಟ್ರೇಡನ್ನು ತೊಗೊಳಕ್ಕಾಗಲ್ಲ. ತುಂಬ ಹ್ಯೂಜ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ, ಒಂದು ರೆಡ್ಡು ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಹೆಚ್ಚಿನ ಮೂಮೆಂಟಮ್ ಕೂಡ ಇರೋದಿಲ್ಲ. ಅಲ್ಲೇನಾಗ್ತಾ ಇರುತ್ತೆ, ಮೂಮೆಂಟಮ್ ತುಂಬ ಕಡಿಮೆ ಇರುತ್ತೆ, ಪ್ರೀಮಿಯಂ ಈಟಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಜೊತೆಗೆ ಈ ಕ್ಯಾಂಡಲಿನ ಲೆಂತ್ ತುಂಬ ದೊಡ್ಡದಾಗಿರೋದ್ರಿಂದ ನಮ್ಮ ಸ್ಟಾಪ್ ಲಾಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಪಾಯಿಂಟಲ್ಲೂ ಕೂಡ ನಾನು ಟ್ರೇಡಿಂಗನ್ನು ಅವಾಯ್ಡ್ ಮಾಡ್ತೀನಿ, ಯಾವುದೇ ರೀತಿಯಾದ ಟ್ರೇಡಿಂಗನ್ನು ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟು ನನಗೆ ಕನ್ಸಿಡರ್ ಮಾಡುವಂಥ ಪಾಯಿಂಟ್ ಯಾವುದು ಅಂತಂದರೆ, ನೋಡಿ, ಟ್ರೆಂಡ್ ಲೈನನ್ನು ನಾನು ಕರೆಕ್ಟಾಗಿ ಅದನ್ನು ಕಲ್ತ್ಕೊಂಡಿದ್ರೆ ಮಾತ್ರ ನಾವು ಟ್ರೇಡನ್ನು ಸ್ಪಾಟ್ ಮಾಡೋಕ್ಕಾಗೋದು. ನೋಡಿ, ದಿಸ್ ಇಸ್ ದ ಪ್ಲೇಸ್. ಸೊ ನೀವು ನೋಡ್ಬೋದು, ಈ ಪಾಯಿಂಟಲ್ಲಿ ಈ ಬ್ರೇಕ್ಔಟಲ್ಲಿ ನಾವು ಟ್ರೇಡನ್ನು ಎಂಟ್ರಿ ಆಗ್ಬೋದು. ವಾಟ್ ಇಸ್ ದ ಲಾಜಿಕ್? ಇದಕ್ಕೆ ಎಂಟ್ರಿ ಆಗಬೇಕು, ಇಲ್ಲ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇಲ್ಲಿ ಒಂದು ಲಾಜಿಕ್ ಇದೆ. ಏನು ಲಾಜಿಕ್ ಅಂತಂದ್ರೆ, ಪ್ರೈಸ್ ಆಕ್ಷನ್ಲಿ ಇರುವಂಥ ಬೇರಿಶ್ ಪೆನೆಂಟ್ ಪ್ಯಾಟರ್ನ್ ಫಾರ್ಮೇಷನ್ ಥರ ಇದೆ. ಸೊ ಇಲ್ಲೊಂದು ನ್ಯೂಟ್ರಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಎಲ್ಲೂ ಕೂಡ ಅಷ್ಟು ಪ್ರಾಪರಾಗಿ ಟ್ರೆಂಡನ್ನು ಕನ್ಫರ್ಮೇಷನ್ ಕೊಡ್ತಲ್ಲ. ನೋಡಿ, ಈ ಪಾಯಿಂಟಲ್ಲಿ ಕೂಡ ಅಷ್ಟೇ ಕ್ಯಾಂಡಲಿನ ಲೆಂತ್ ತುಂಬ ದೊಡ್ಡದಾಗಿರುವಂಥದ್ದು. ಸೊ ಹೋಗ್ತಾ ಏನಾಗ್ತದೆ, ಝೋನ್ ಚಿಕ್ಕದಾಗ್ತಾ ಹೋಗ್ತಾ ಇದೆ, ಅದು ಕೂಡ ಒಂದು ಟ್ರಯಾಂಗಲ್ ಪ್ಯಾಟರ್ನನ್ನು ಫಾರ್ಮೇಷನ್ ಮಾಡ್ತಾ ಇದೆ, ಅಥವಾ ಪೆನೆಂಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಪೆನೆಂಟ್ ಪ್ಯಾಟರ್ನ ಫಾರ್ಮೇಷನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ಟ್ರೇಡ್ಗೆ ಎಂಟ್ರಿ ಆಗೋದಕ್ಕೆ ಲಾಜಿಕ್ ಏನಂತಂದರೆ 3 ಕ್ರೋಸ್ ಅಂತ ಹೇಳಿ ಒಂದು ಪ್ಯಾಟರ್ನ್ ಇದೆ. ಸೊ ಈ ಕ್ಯಾಂಡಲಿನ ಲೆಂತ್ ತುಂಬ ಚಿಕ್ಕದಿದ್ರೂ ಕೂಡ ಇದು 3 ಕ್ರೋಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ನೀವು ಯಾವುದೇ ಒಂದು ಎಂಟ್ರಿಯನ್ನು ತೊಗೊಳೋದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಕ್ಯಾಂಡಲಿನ ಲೆಂತ್ ತುಂಬ ಚಿಕ್ಕದಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಆದರೆ, ಒಂದು ನಿಮ್ಮ ರಿಸ್ಕ್ ತುಂಬ ಕಡಿಮೆ ಇರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ರೀತಿಯಾದ ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗೋದಕ್ಕೆ ಕೂಡ ಅದು ದಾರಿ ಮಾಡಿಕೊಡುತ್ತೆ. ಇದೇ ಕ್ಯಾಂಡಲ್ ಏನಾದರೂ ತುಂಬ ಲೆಂತಿ ಕ್ಯಾಂಡಲ್ ಫಾರ್ಮೇಷನ್ ಆಗಿಬಿಟ್ಟಿತ್ತು ಅಂತ ಅಂದರೆ, ಇಲ್ಲಿ ನನಗೆ ಈ ಕ್ಯಾಂಡಲ್ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಒಂದು 100 ಪಾಯಿಂಟ್ಸ್ಗಳ ಮೂಮೆಂಟಮನ್ನು ಈ ಕ್ಯಾಂಡಲ್ ಕೊಟ್ಟಿದೆ ಅಂತ ಅಂದರೆ, ಆ 100 ಪಾಯಿಂಟ್ಸಲ್ಲಿ 20 ಅಥವಾ 30 ಪಾಯಿಂಟಿನ ಮೂಮೆಂಟಮ್ ಈ ಕ್ಯಾಂಡಲ್ ಲೆಂತಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ಆ ಕಾರಣದಿಂದ ಕ್ಯಾಂಡಲಿನ ಲೆಂತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಕೂಡ ನಮಗೆ ಈ ಝೋನ್ ಒಳಗಡೆ ಫಾರ್ಮೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ಅನುಗುಣವಾಗಿಯೇ ಈ ಒಂದು ಕ್ಯಾಂಡಲಿನ ಲೆಂತ್ ಮತ್ತು ಝೋನ್ ಒಳಗಡೆ ಫಾರ್ಮೇಷನ್ ಆಗಿರೋದು ನನ್ನ ಎಲ್ಲ ಪ್ಯಾರಾಮೀಟರ್ಸನ್ನು ಕೂಡ ಈ ಪ್ಯಾಟರ್ನ್ ಅಂದರೆ 3 ಕ್ರೋಸ್ ಆಗಿ ಫಾರ್ಮೇಷನ್ ಆಗಿರುವಂಥ ಈ ಪ್ಯಾಟರ್ನ್ ನನಗೆ ಸ್ಯಾಟಿಸ್ಫೈ ಮಾಡ್ತು. ಹಾಗಾಗಿನೇ ನನ್ನ ಎಂಟ್ರಿ ಏನಾಗಿತ್ತು ಅಂತ ಅಂದರೆ, ಸೊ ನನ್ನ ಎಂಟ್ರಿ ಬಂದು 325 ಮೇಲೆ ಎಂಟ್ರಿ, 300 ನನ್ನ ಸ್ಟಾಪ್ ಲಾಸ್ ಆಗಿತ್ತು. ಬಟ್ ಈ ಒಂದು ಟ್ರೇಡ್ ಆಲ್ಮೋಸ್ಟ್ ಏನೊಂದು 560 ತನಕ ಹೋಗಿದೆ. ಯಾವ ಪಾಯಿಂಟಿಂದ ಅಂತ ಅಂದರೆ 325ಇಂದ 560 ತನಕ ಅಂತಂದರೆ 225-235 ಪಾಯಿಂಟ್ಸ್ಗಳ ಹ್ಯೂಜ್ ಮೂಮೆಂಟನ್ನು ನೋಡಿರೋದು. ನನ್ನ ಎಕ್ಸಿಟ್ ಪಾಯಿಂಟ್ ಬಂದು ಸಮ್ವೇರ್ ಅರೌಂಡ್ 460 ರೇಂಜಲ್ಲಿತ್ತು. ಈ ಪಾಯಿಂಟಲ್ಲಿ ನನ್ನ ಎಕ್ಸಿಟ್ ಆಗಿರೋದು. ಯಾಕಂತ ಅಂದರೆ, ಇಲ್ಲಿ ಎಕ್ಸಿಟ್ ಮಾಡೋದಕ್ಕೆ ಲಾಜಿಕ್ ಏನಂತ ಅಂದರೆ, ಸೊ ಈ ಒಂದು ಕ್ಯಾಂಡಲಿನ ಹ್ಯೂಜ್ ಪ್ರೈಸ್ ರಿಜೆಕ್ಷನ್ ಅದೇ ನನ್ನ ಎಕ್ಸಿಟಿಗೆ ರೀಸನ್ ಆಗಿರುವಂಥದ್ದು. ತುಂಬ ದೊಡ್ಡದಾಗಿ ಪ್ರೈಸ್ ರಿಜೆಕ್ಷನ್ ಆಗ್ತಾ ಇದೆ ಅಂತ ಅಂದರೆ, ಅಲ್ಲಿ ಅರ್ಥ ಮಾಡ್ಕೋಬೇಕು, ಟ್ರೆಂಡ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಟ್ರೆಂಡ್ ಚೇಂಜ್ ಇನ್ ದ ಸೆನ್ಸ್ ಮಾರ್ಕೆಟ್ ಸೈಡ್ ವೇಸಿಗಾದರೂ ಹೋಗ್ಬೋದು, ಅಥವಾ ನಂತರದ ಟೈಮ್ ಫ್ರೇಮ್ಗಳಲ್ಲಿ ರಿವರ್ಸಲ್ ಆಗಿ ಕೂಡ ಮೂವ್ ಆಗ್ಬೋದು. ಎರಡೂ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಬೆಟರ್ ಎಕ್ಸಿಟ್ ಅಂತ ಹೇಳಿ ಆ ಒಂದು ಪಾಯಿಂಟಿಗೆ ಈ ಒಂದು ಟ್ರೇಡನ್ನು ಎಕ್ಸಿಟ್ ಆಗಿರುವಂಥದ್ದು. ಅದಾದಮೇಲೆ ಮತ್ತೆ ಯಾವುದಾದ್ರು ಟ್ರೇಡ್ ಸ್ಪಾಟ್ ಮಾಡೋಣ ಅಂತಂದರೆ, ಖಂಡಿತವಾಗ್ಲೂ ನನಗೆ ಸ್ಪಾಟ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಮೂಮೆಂಟಮ್ಗಳು ಅಥವಾ ಕನ್ಫರ್ಮೇಷನ್ಗಳು ಸಿಕ್ಕಿಲ್ಲ. ಕರೆಕ್ಟಾಗಿ ನಾವು ಲಾಜಿಕ್ಗಳನ್ನು ಇಟ್ಕೊಂಡು ಟ್ರೇಡ್ ಮಾಡಿದ್ದೀವಿ ಅಂತ ಅಂದರೆ, ಒಂದು ಒಳ್ಳೆ ಟ್ರೇಡ್ ಇಲ್ಲಿ ಈ ಪಾಯಿಂಟಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಈ ಪಾಯಿಂಟಲ್ಲಿ ಕೂಡ ನಾವು ಟ್ರೈ ಮಾಡ್ಬೋದಿತ್ತು, ಬಟ್ ಅದೇ ನಾಟ್ ಶೋರ್. ಇದನ್ನು ನಾನು 50-50 ಚಾನ್ಸಸ್ ಅಂತಲೇ ಹೇಳ್ತೀನಿ. ಟು ಬಿ ವೆರಿ ಮಚ್ ಪ್ರಿಸೈಸ್, ದಿಸ್ ಟ್ರೇಡ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಹಾಗಾಗಿನೇ ಈ ಒಂದು ಮೂಮೆಂಟಮನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ದಿಸ್ ಇಸ್ ಮೈ ಕಪ್ ಆಫ್ ಟೀ, ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆಫ್ಟರ್ ದಟ್ ಮಾರ್ಕೆಟ್ ಏನಾಗಿದೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿಯಾದ ಮೂಮೆಂಟಮಿಗೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಯೂಶ್ವಲಿ ಬ್ಯಾಂಕ್ ನಿಫ್ಟಿನಲ್ಲಿ 2 ಉತ್ತಮವಾದ ಮೂಮೆಂಟಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಒಳ್ಳೆ ಟ್ರೆಂಡಿಂಗ್ ಡೇ ದಿನ. ಸೊ ಅದಕ್ಕಿಂತ ಜಾಸ್ತಿ ನೋಡ್ತೀವಿ ಅಂದಾಗ ನಮ್ಮ ಸ್ಟಾಪ್ ಲಾಸನ್ನು ಚಿಕ್ಕದಾಗಿ ಇಟ್ಕೊಂಡು ಟಾರ್ಗೆಟನ್ನು ಚಿಕ್ಕದಾಗಿ ಇಟ್ಕೊಂಡು ಸೇಫಾಗಿ ಟ್ರೇಡ್ ಮಾಡೋದು ಬೆಟರ್ ನನ್ನ ಪ್ರಕಾರ.
ಹಾಗಾಗಿನೇ ಒಂದು ಒಳ್ಳೆ ಟ್ರೇಡ್ ಆಗಿರೋದ್ರಿಂದ ನಾನು ಮತ್ತೆ ಟ್ರೇಡನ್ನು ಅಟೆಂಪ್ಟ್ ಮಾಡೋದಕ್ಕೆ ಹೋಗಿಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.